ಏನು 0 7 ಅಂತ. ಈಗ ಇದರಲ್ಲಿ ಏನು ಬೇಕು ಅಂದರೆ ನಮಗೆ ಫೇವ್ರೆಟ್ ಫೋಟೋ 30 ಜನದ್ದು ಬೇಕು. ಸೊ ಫಸ್ಟ್ ಒಂದು ಲೈನ್ ಬಿಡಿ, ಇಲ್ಲಿ ನೇಮ್ ಅಂತ ಹಾಕಿ, ಅದು ಸ್ಟೂಡೆಂಟ್ ನೇಮ್ ಅಂತಲೇ ಹಾಕಿ, ಸ್ಟೂಡೆಂಟ್ ನೇಮ, ಇಲ್ಲಿ ಡಬಲ್ ಕ್ಲಿಕ್ ಮತ್ತು ಫೇವ್ರೆಟ್ ಫ್ರೂಟ್. ಓಕೆ, ಫೇವ್ರೆಟ್ ಫ್ರೂಟ್. ಓಕೆ, ಈಗ ಇಲ್ಲಿ ಸ್ಟೂಡೆಂಟ್ 1, ಸ್ಟೂಡೆಂಟ್ 01, ನೆಕ್ಸ್ಟ್ ಕಂಟ್ರೋಲ್ ಡಿ, ಸ್ಟೂಡೆಂಟ್ 02. ಈಗ ಇಲ್ಲಿ ಎಷ್ಟು ಜನ ಇದ್ದಾರೆ? 30 ಟ್ರ್ಯಾಕ್ ಮಾಡಿ. ರೆಕಾರ್ಡ್ ಮಾಡ್ತಾ ಇದ್ದೀರಾ? ಹಾಂ ಸರ್, ಮಾಡ್ತೀರಾ? ಯಾರು ಕ್ಯಾಮ್ರಾ ಬಂದಿದ್ದಾರೆ? ಹಾಗೆ ಒಂದ್ಸಲ ಹೇಳಿದರೆ ಗೊತ್ತಾಗ್ತದಲ್ಲ. ಹಾಂ, ಈಗ 30 ಸ್ಟೂಡೆಂಟ್ ಆಯಿತು. ಈಗ ಈ ಎಕ್ಸಾಂಪಲಲ್ಲಿ ಏನು ಕೊಟ್ಟಿದ್ದಾನೆ ಅದೇ ಫ್ರೂಟು ತಗೊಳ್ತಾನೆ, ಆಯಿತಾ, ನಿಮಗೆ ಗೊತ್ತಾಗಲಿಕ್ಕೆ. ಸೊ ಈಗ ರ್ಯಾಂಡಮ್ ಆಗಿ 5 ಫ್ರೂಟು ಸೆಲೆಕ್ಟ್ ಮಾಡಬೇಕು, ಆಯಿತಾ. ಸೊ ಈಗ ಫಸ್ಟ್ 5 ಜನಕ್ಕೆ ನಾನು 5 ಜನಕ್ಕೆ ರ್ಯಾಂಡಮ್ ಆಗಿ ಹಾಕ್ತೇನೆ. ಫಸ್ಟ್ ಹಾಕ್ತಾನೆ ಆ್ಯಪಲ್, ಎಲ್ಲಿಯಾದರೂ, ಮತ್ತೆ ನೆಕ್ಸ್ಟ್ ಫ್ರೂಟ್ ಯಾವುದಿದೆ ಇಲ್ಲೇ ನೋಡ್ಕೊಳ್ತೇನೆ, ಇದು ಬನಾನಾ. ನೆಕ್ಸ್ಟ್ ಎಲ್ಲಿಯಾದರೂ ರ್ಯಾಂಡಮ್ ಆಗಿ ಹಾಕ್ತೇನೆ. ಸ್ಪೆಲ್ಲಿಂಗ್ ಚೇಂಜ್ ಆಯಿತು ಸರ್. ಬನಾನಾ ಸ್ಪೆಲ್ಲಿಂಗ್ ಚೇಂಜ್, ಡಬಲ್. ಹಾಂ, ಓಕೆ, ಬನಾನಾ. ನೆಕ್ಸ್ಟ್ ಯಾವುದಿದೆ? ಅವಕಾಡೋ ಆಯಿತು. ಮತ್ತೆ ಯಾವುದಿದೆ? ಕಿವಿ. ಮತ್ತೆ ಯಾವುದಿದೆ? ಆರೆಂಜ್. ನೀವು ಯಾವುದೇ ಫ್ರೂಟ್ ಹೆಸರು ಹಾಕ್ಬೋದು, ಆಯಿತಾ. ಓಕೆ, ನೆಕ್ಸ್ಟ್ ಏನು ಮಾಡಿ, ಈಗ ಆ್ಯಪಲ್ನ ಕಾಪಿ ಮಾಡ್ಕೊಳ್ಳಿ. ಸುಮ್ಮನೆ ಒಂದು ಬೇರೆ ಬೇರೆ ಪ್ಲೇಸಲ್ಲಿ ಹೀಗೆ ಪೇಸ್ಟ್ ಮಾಡ್ಕೊಳ್ಳಿ. ಕಾಪಿ ಮಾಡೋದು ಕಂಟ್ರೋಲ್ C, ಆಯಿತಾ. ನೆಕ್ಸ್ಟ್ ಆ್ಯಪಲ್ ಆಯ್ತಲ್ವ, ನೆಕ್ಸ್ಟ್ ಬನಾನಾ. ಸುಮ್ಮನೆ ರ್ಯಾಂಡಮ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಗೂಗಲ್ ಫಾರ್ಮಿಂದ ಕಲೆಕ್ಟ್ ಮಾಡಬೇಕು ಆ್ಯಕ್ಚುಲಿ, ಅರ್ಥ ಆಯ್ತಾ. ಈಗ ಗೂಗಲ್ ಫಾರ್ಮಲ್ಲಿ ಕಲೆಕ್ಟ್ ಮಾಡಿಲ್ಲ. ನೆಕ್ಸ್ಟ್ ಯಾವುದಿದೆ? ಅವಕಾಡೋ. ನೆಕ್ಸ್ಟ್ ಯಾವುದಿದೆ? ಕಿವಿ. ನೆಕ್ಸ್ಟ್ ಯಾವುದಿದೆ? ಆರೆಂಜ್. ಬನಾನಾ ಇನ್ನೂ ಕಾಪಿ ಮಾಡ್ತಾನೆ. ಹಾಂ ಸರ್, ಬನ್ನಿ ಸರ್. ಆ್ಯಪಲ್ ಇನ್ನೂ ಕಾಪಿ ಮಾಡ್ತಾನೆ. ನೆಕ್ಸ್ಟ್ ಯಾವುದಿದೆ? ಅವಕಾಡೋನು ಕಾಪಿ ಮಾಡ್ತಾನೆ. ಬನಾನಾ ವಾಪಸ್ ಕಾಪಿ ಮಾಡ್ತಾನೆ. ಈಗ ಎಲ್ಲ ಸ್ಪೇಸ್ ಕಾಪಿ ಪೇಸ್ಟ್ ಮಾಡಬೇಕು. ಇಲ್ಲಿ ಒಂದಿದೆ, ಅದನ್ನು ಕಿವಿ ಹಾಕ್ತೇನೆ. ಇಷ್ಟು ಮಾಡ್ಬೋದಲ್ಲ. ಸೊ ರ್ಯಾಂಡಮ್ ಆಗಿ ನೀವು 5 ಫ್ರೂಟನ್ನು ರ್ಯಾಂಡಮ್ ಆಗಿ ಹಾಕಬೇಕು. ಈಗ ನೆಕ್ಸ್ಟ್ ಇಲ್ಲಿ ಪ್ರೊಸೀಜರಲ್ಲಿ ನೋಡಿ, ಈ ಸ್ಟೆಪ್ ನೋಡಿದರೆ ಅರ್ಥ ಆಗುತ್ತೆ, ಆದರೆ ಇದು ಸಿಂಪಲ್ ಸ್ಟೆಪ್, ಆ್ಯಕ್ಚುಯಲ್ ಸ್ಟೆಪ್ ಅಲ್ಲ. ಈಗ ಏನು ಮಾಡಬೇಕು? ಡೇಟಾನ ಫಿಲ್ಟರ್ ಮಾಡಬೇಕು. ಈಗ ನಾನೇನು ಮಾಡ್ತೇನೆ, ಫೇವ್ರೆಟ್ ಫ್ರೂಟ್ ಇದೆಯಲ್ಲ ಅದನ್ನು ಅಷ್ಟು ಮಾತ್ರ ಸೆಲೆಕ್ಟ್ ಮಾಡ್ತೇನೆ, ಇನ್ಕ್ಲೂಡಿಂಗ್ ಹೆಡ್ಡಿಂಗ್ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಹೋಗಬೇಕು ಡೇಟಾ, ಅಲ್ಲಿ ಆಗ್ತಾಯಿದೆಯಲ್ಲ, ರೆಕಾರ್ಡ್ ಆಗ್ತಾಯಿದೆಯಲ್ಲ. ನೆಕ್ಸ್ಟ್ ಹೋಗಬೇಕು ಫಿಲ್ಟರ್. ಈಗ ಫಿಲ್ಟರ್ ಹಾಕಿದರೆ ಒಂದು ಫಿಲ್ಟರ್ ಬಂತು ಅಷ್ಟೇ, ಆಯಿತಾ, ಫಿಲ್ಟರ್ ಬಂತು. ನೆಕ್ಸ್ಟ್ ಹೋಗಬೇಕು ಅಡ್ವಾನ್ಸ್ಡ್ ಹೋಗಿ ಕಾಪಿ ಟು ಅನದರ್ ಲೊಕೇಶನ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕಾಪಿ ಟು ಎಲ್ಲಿ ಅಂತ ಕೊಡಬೇಕು. ಸೊ ಕಾಪಿ ಟು ಇದನ್ನು ಸೆಲೆಕ್ಟ್ ಮಾಡಬೇಕು, ಆಯಿತಾ. ಕಾಪಿ ಟು ಎಲ್ಲಿ, ನಾನೊಂದು ಇದರ ಹತ್ರನೇ ಸೆಲೆಕ್ಟ್ ಮಾಡ್ತೇನೆ, ಕಾಪಿ ಟು ದಿಸ್ ಪ್ಲೇಸ್, ಆಯಿತಾ. ವಾಪಸ್ ಇದನ್ನು ಕ್ಲಿಕ್ ಮಾಡಬೇಕು, ಅರ್ಥ ಆಯ್ತಾ. ಕಾಪಿ ಟು ಎಲ್ಲಿ ಅಂದರೆ ಕಾಪಿ ಟು ಅನದರ್ ಲೊಕೇಶನ್, ಕಾಪಿ ಟು ಎಲ್ಲಿ ಆ ಲೊಕೇಶನ್ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಯುನೀಕ್ ರೆಕಾರ್ಡ್ಸಲ್ಲಿ ಓಕೆ ಅಂತ ಕೊಡಬೇಕು. ಈಗ ಏನಾಯಿತು ಅಂದರೆ ಇಲ್ಲಿ ಡಬಲ್ ಕ್ಲಿಕ್ ಕೊಡ್ತೇನೆ, ಇದು ಹೆಡ್ಡಿಂಗ್ ಫೇವ್ರೆಟ್ ಫ್ರೂಟ್, 5 ವೆರೈಟಿ ಆಫ್ ಫ್ರೂಟ್ ಇಲ್ಲಿ ಬಂತು. ಅಂದರೆ ಇಲ್ಲಿ ಆ್ಯಪಲ್ ತುಂಬ ಸಲ ಇದೆ, ಆದರೆ ಇಲ್ಲಿ ಯುನೀಕ್ ರೆಕಾರ್ಡ್ಸ್ ಬಂತು, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಈಗ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಕೊಡಬೇಕು, ಫ್ರೀಕ್ವೆನ್ಸಿ ಅಂತ ಹೆಡ್ಡಿಂಗ್ ಕೊಡಬೇಕು. ಈಗ ಇಲ್ಲಿ ಫಾರ್ಮುಲಾ ಕೊಡಬೇಕು, ಈಕ್ವಲ್ ಟು ಕೌಂಟ್ ಇಫ್. ನಿಮ್ಮ ಪ್ರೊಸೀಜರಲ್ಲೇ ಇದೆ ಫಾರ್ಮುಲಾ, ಓಕೆ. ಫಸ್ಟ್ ಈಕ್ವಲ್ ಟು ಟೈಪ್ ಮಾಡಿ, COUN ಬಂದರೆ ಬರ್ತದೆ. ಇಲ್ಲಿ ಕೌಂಟ್ ಇಫ್ ಬಂತಲ್ವಾ, ಇಲ್ಲಿ ಡಬಲ್ ಕ್ಲಿಕ್ ಕೊಡಿ. ಕೌಂಟ್ ಇಫ್ ಕೊಟ್ಟು ರೇಂಜ್ ಮತ್ತು ಕ್ರೈಟೀರಿಯಾ ಸೆಲೆಕ್ಟ್ ಮಾಡಬೇಕು. ಈಗ ಈಕ್ವಲ್ ಟು ಕೌಂಟ್ ಇಫ್ ಕೊಟ್ಟ ಮೇಲೆ ಇಲ್ಲಿ ಒಂದು ಕಂಟ್ರೋಲ್ A ಕೊಡಿ, ಆಯಿತಾ. ರೇಂಜ್ ಮತ್ತು ಕ್ರೈಟೀರಿಯಾ ತಲೆ ಇದೊಂದು ನೆನ್ಪಿಡ್ಬೇಕು. ಏನು ಕೊಡಬೇಕು? ಕಂಟ್ರೋಲ್ A. ಈಗ ರೇಂಜ್ ಮತ್ತು ಕ್ರೈಟೀರಿಯಾ ಬಂತು. ಈಗ ರೇಂಜ್ ಏನಂದರೆ ಇದು ನಮ್ಮ ರೇಂಜ್. ಈಗ ರೇಂಜ್ ಸೆಲೆಕ್ಟ್ ಮಾಡಬೇಕಾದ್ರೆ ಹೆಡ್ಡಿಂಗ್ನ ಸೆಲೆಕ್ಟ್ ಮಾಡ್ಬೋದು. ಸೊ ನಾನೀಗ ಇಲ್ಲಿ ಕ್ಲಿಕ್ ಕೊಟ್ಟೆ, ಹೆಡ್ಡಿಂಗ್ನ ಬಿಟ್ಟು ಎಲ್ಲ ರೇಂಜನ್ನ ಸೆಲೆಕ್ಟ್ ಮಾಡಿದೆ, ಅರ್ಥ ಆಯ್ತಾ ಇಲ್ವಾ. ಹೆಡ್ಡಿಂಗ್ ಸೆಲೆಕ್ಟ್ ಮಾಡಿದ್ರು ಹೋಯಿತು, ಹೆಡ್ಡಿಂಗ್ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಕ್ರೈಟೀರಿಯಾನ ಕ್ಲಿಕ್ ಮಾಡಿ
ಇಲ್ಲಿ ಕೂಡ ಅಷ್ಟೇ, ಈ ಆ್ಯಪಲ್ 5 ಫ್ರೂಟ್ ಬಂತಲ್ವಾ, ಆ ಹೆಡ್ಡಿಂಗ್ನ ಬಿಟ್ಟು ಸೆಲೆಕ್ಟ್ ಮಾಡಬೇಕು. ಇದರ್ಥ ಆಯ್ತಾ? ರೇಂಜ್ ಅಂದರೆ ಟೋಟಲ್ ಅವರ ಸ್ಟೂಡೆಂಟಿಗೆ ಫೇವ್ರೆಟ್ ಫ್ರೂಟ್ ಏನು, ಟೋಟಲ್ 30 ಜನದ್ದು ಹೆಡ್ಡಿಂಗ್ನ ಬಿಟ್ಟು. ಕ್ರೈಟೀರಿಯಾ ಏನಂದರೆ ನಮ್ಮ 5 ಕ್ರೈಟೀರಿಯಾ, 5 ಫ್ರೂಟ್ ಕ್ರೈಟೀರಿಯಾ ಹೆಡ್ಡಿಂಗ್ನ ಬಿಟ್ಟು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಬೇಕು. ಈಗ ಇಲ್ಲಿ ಆ್ಯಪಲ್ ಎಷ್ಟು ಸಲ ಬಂದಿದೆ? 7 ಸಲ. ಅಂದರೆ ಆ್ಯಪಲ್ ಎಷ್ಟು ಜನದ್ದು ಫೇವ್ರೆಟ್ ಫ್ರೂಟ್? 7 ಮೆಂಬರ್ಸ್. ಔಟ್ ಆಫ್ 30 7 ಮೆಂಬರ್ಸ್ ಫೇವ್ರೆಟ್ ಫ್ರೂಟ್ ಈಸ್ ಆ್ಯಪಲ್. ಈಗ ಏನು ಮಾಡ್ಬೇಕಾದ್ರೆ ಸರ್ ಇಲ್ಲಿ ಪ್ಲಸ್ ಸಿಂಬಲ್ ಬಂತಲ್ಲ, ಈಗ ಸುಮ್ಮನೆ ಡ್ರ್ಯಾಗ್ ಮಾಡಿ. ಅರ್ಥ ಆಯ್ತಾ? ಈಗ ನೋಡಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಟೋಟಲ್ ಕಾಣುತ್ತೆ ಸಮ್ ಎಷ್ಟಿದೆ? 30 ಆಯ್ತಲ್ಲ. ಅಂದರೆ ಬನಾನಾ ಎಷ್ಟು ಜನ ಫೇವ್ರೇಟ್? 9. ಕಿವಿಯ ಎಷ್ಟು ಜನದ್ದು? 4. ಅವಕಾಡೋ 7. ಆರೆಂಜ್ 3. ಅಂದರೆ ನೀವು ಏನು ಅಲ್ಲಿ ಗೂಗಲ್ ಫಾರ್ಮ್ ಕಳಿಸ್ತೀರಾ, ಅವರ ಒಪಿನಿಯನ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಯಾರ್ದು ಫೇವ್ರೇಟ್ ಜಾಸ್ತಿ ಅಂತ. ಹಾಗೆ ಇದು ಯಾರಿಗೆ ಬೇಕು? ಫ್ರೂಟ್ ಅಂಗಡಿಯವನಿಗೆ ಬೇಕು, ಬನಾನಾ ಒಂದು ಜಾಸ್ತಿ ಸೇಲ್ ಮಾಡಬೇಕು ಅಷ್ಟೇ. ಅರ್ಥ ಆಯ್ತಾ? ಈಗ ಇಲ್ಲಿ ಕಿವಿ ಕಮ್ಮಿ ಬರಬೇಕಿತ್ತು, ಆರೆಂಜ್ ಜಾಸ್ತಿ ಬರಬೇಕಿತ್ತು, ಆದರೆ ನಾವೀಗ ರ್ಯಾಂಡಮ್ ಆಗಿ ಹಾಕಿತ್ತು. ಅರ್ಥ ಆಯ್ತಾ? ಇದು ಪರ್ಪಸ್ ಏನು ಅಂತ. ಈಗ ಏನು ಮಾಡ್ತೇನೆ, ಇದು ಸೆಲೆಕ್ಟ್ ಮಾಡಿ ಇದಕ್ಕೆ ಟೇಬಲ್ ಹಾಕ್ತೇನೆ. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ಹೀಗೆ ಕಂಟ್ರೋಲ್ ಶಿಫ್ಟ್ ಡೌನ್, ಇದಕ್ಕೆ ಟೇಬಲ್ ಹಾಕ್ತೇನೆ. ಒಮ್ಮೆ ಕಂಟ್ರೋಲ್ ಎ ಕೊಡ್ತೇನೆ. ಏನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಹೇಳಿ ನೋಡುವ? ಟೈಮ್ಸ್ ನ್ಯೂ ರೋಮನ್ ಫಾಂಟ್ 14 ಕೊಡಿ. ಇಲ್ಲೊಮ್ಮೆ ಡಬಲ್ ಕ್ಲಿಕ್ ಕೊಡಿ, ಇಲ್ಲೊಮ್ಮೆ ಡಬಲ್ ಕ್ಲಿಕ್ ಕೊಡಿ, ಇಲ್ಲೊಮ್ಮೆ ಡಬಲ್ ಕ್ಲಿಕ್ ಕೊಡಿ. ಸರಿ ಬಂತಲ್ವಾ? ಈಗ ಇನ್ನೊಮ್ಮೆ ಸೆಲೆಕ್ಟ್ ಆಲ್ ಮಾಡಿ ಸೆಂಟರ್ ಮತ್ತು ಮಿಡಲ್ ಮಾಡ್ಕೊಳ್ಳಿ. ಈಗ ಹೆಡ್ಡಿಂಗ್ನ ಏನು ಮಾಡಬೇಕು? ಬೋಲ್ಡ್, ಹೆಡ್ಡಿಂಗ್ನ ಬೋಲ್ಡ್, ಈ 2 ಹೆಡ್ಡಿಂಗ್ನ ಬೋಲ್ಡ್. ಇನ್ನೂ ಸ್ಪೇಸ್ ಬೇಕಾದರೆ ವಾಪಸ್ ಡಬಲ್ ಕ್ಲಿಕ್ ಮಾಡಿದರೆ ಅರೇಂಜ್ ಮಾಡ್ತೀರಲ್ಲ ನೀಟಾಗಿ. ಇಲ್ಲಿ ಈಗ ಗ್ರಾಫ್ ಜನರೇಟ್ ಮಾಡಬೇಕು. ಯಾವ ಗ್ರಾಫ್ ಅಂದರೆ